ಸೊ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಏನ್ ನೋಡ್ತಾ ಹೋಗ್ತೀವಿ ಅಂತಂದ್ರೆ, ಯಾವ ಯಾವ ಕಾಲೇಜಲ್ಲಿ ಯಾವ ಯಾವ ಕೆಟಗರಿಗೆ ಯಾವ ಯಾವ ಬ್ರಾಂಚ್ಗೆ ಎಷ್ಟೆಷ್ಟು ಸೀಟ್ ಇದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸೊ ನಾನು ಒಂದೆರಡನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ, ಉಳಿದಿದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೇನೆ, ನೀವು ನೋಡ್ಕೋಬೇಕು. ಈ ಪ್ರಕಾರವಾಗಿ ಮೊದಲನೇದಾಗಿ ನಾವು ಯಾವ ಕಾಲೇಜನ್ನ ತಗೊಂಡಿದೀವಿ ಅಂತಂದ್ರೆ, ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರನ್ನ ತಗೊಂಡಿದೀವಿ. ಸೊ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜಲ್ಲಿ ನಾವು ಮೊದಲಿಗೆ ಯಾವ ಕಾಲೇಜ್ ತಗೊಂಡಿದ್ವಿ ಅಂದ್ರೆ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜು. ಓಕೆ, ಸೊ ಅಲ್ಲಿ ಎಷ್ಟು ಸಿಇಟಿಗೆ ಯಾವ ಕೆಟಗರಿ ಇದೆ ಅಂತ ನೋಡ್ತಾ ಹೋದಾಗ ನಮಗೆ ಅಲ್ಲಿ ಡಿಪ್ಲೊಮಾ ಸಿಇಟಿಗೆ ಸಿಗುವಂತ ಸೀಟುಗಳು ಎಷ್ಟಿದೆ ಅಂದ್ರೆ 10 ಸೀಟುಗಳು ನಮಗೆ ಯೂನಿವರ್ಸಿಟಿ ಕಾಲೇಜ್ UVC ಕಾಲೇಜಲ್ಲಿ ಸಿಗುತ್ತೆ. ಆ 10 ಸೀಟ್ಗಳಲ್ಲಿ ಒಂದು 1K ಅದೇ 1K ಕೆಟಗರಿಗೆ ಜೊತೆಗೆ 2A ಕನ್ನಡ ಮೀಡಿಯಂ ಅವರಿಗೆ ಸಿಗುತ್ತೆ ಇಷ್ಟು ಒಂದು ಸೀಟು. ಮತ್ತೆ ರೂರಲ್ಗೆ ಇರೋದಿಲ್ಲ. 2BG ಗ್ರಾಮೀಣನವರಿಗೆ ಸಿಗುತ್ತೆ, 2BG ಗ್ರಾಮೀಣ ಒಂದು ಸೀಟ್ ಇದೆ. ಮತ್ತೆ ಜನರಲ್ ಮೆರಿಟ್ನವರಿಗೆ 4 ಸೀಟ್ ಇದೆ. ಜನರಲ್ ಮೆರಿಟ್ ನಲ್ಲಿ ಎಲ್ಲರೂ ಅಪ್ಲೈ ಮಾಡಬಹುದು, SC ST OBC ಮತ್ತೆ ಅಲ್ಪಸಂಖ್ಯಾತರು ಎಲ್ಲರೂ ಅಪ್ಲೈ ಮಾಡಬಹುದು. ಜೊತೆಗೆ ಜನರಲ್ ಗ್ರಾಮೀಣ ಅವರಿಗೆ, ಹಳ್ಳಿಗಾಡಿನ ಜನರಲ್ ಅವರಿಗೆ ಒಂದು ಸೀಟ್ ರಿಸರ್ವ್ ಇದೆ. SC ST ಗ್ರಾಮೀಣ ಅವರಿಗೆ ಒಂದು ಸೀಟ್ ರಿಸರ್ವ್ ಇದೆ. ಸೊ ತದನಂತರ ನಾವು SC ST ಗ್ರಾಮೀಣ ಒಂದು ಸೀಟ್ ಇರುತ್ತೆ. ಸೊ ಒಟ್ಟು 10 ಸೀಟ್ಗಳನ್ನ ಈ ತರ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಇದು ಯಾವ ಬ್ರಾಂಚ್ಗೆ? ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಬ್ರಾಂಚ್ಗೆ. ಅದೇ ತರ ನಮ್ಮ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜಲ್ಲಿ ಈ CS ಬ್ರಾಂಚ್ ಇದೆ. CS ಬ್ರಾಂಚ್ಗೂ ಸಹ ಏನಾಗಿರುತ್ತೆ, ನಮ್ಮ ಸೀಟ್ಗಳು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಒಟ್ಟು ಡಿಪ್ಲೊಮಾ ಸೀಟು 13 ಇವೆ, ಆಮೇಲೆ ಮೆಕ್ಯಾನಿಕಲ್ಗೆ 17 ಇವೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ಗೆ 13, ಮತ್ತೆ ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗಿಗೆ ಸಿವಿಲ್ ಇಂಜಿನಿಯರಿಂಗಿಗೆ 20, ಮತ್ತೆ ಇನ್ಫಾರ್ಮೇಶನ್ ಸೈನ್ಸ್ಗೆ 11 ಸೀಟ್ ಇರುತ್ತೆ. ಇದು ಬೆಂಗಳೂರು ಯೂನಿವರ್ಸಿಟಿ ಅಂಡರ್ ಬರುವಂತ ಕಾಲೇಜು. ಸೊ ಇಲ್ಲಿ ಯಾವ್ಯಾವ ಕೆಟಗರಿಗೆ, ಫಾರ್ ಎಕ್ಸಾಂಪಲ್ 1K ಕೆಟಗರಿಗೆ, ಮತ್ತೆ 2A ಕನ್ನಡ ಮೀಡಿಯಂ ಅವ್ರಿಗೆ, ಕನ್ನಡ ಮೀಡಿಯಂನವ್ರಿಗೆ, ಮತ್ತೆ 2BG ಕೆಟಗರಿಗೆ, 2A ರೂರಲ್ ಅವ್ರಿಗೆ ಎಷ್ಟಿರುತ್ತೆ, 2A ರೂರಲ್ ನೋಡಿ ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಒಂದು ಮಾತ್ರ ಸೀಟ್ ಇದೆ. ಸೊ ಹೀಗೆ 3AG ಕೆಟಗರಿಗೆ ಹೋದ್ರೆ ಎಷ್ಟಿರುತ್ತೆ, ಆ ಕೆಟಗರಿ ವೈಸ್ ನಿಮಗೆ ಅಲ್ಲಿ ಸೀಟ್ಗಳನ್ನ ಕೊಡ್ತಾರೆ. GM ಸೀಟ್ ಅವರಿಗೆ ಒಟ್ಟು ಜನರಲ್ ಮೆರಿಟ್ನಾಗ ಪ್ರತಿ ಕಾಲೇಜಲ್ಲೂ ಜಾಸ್ತಿ ಇರುತ್ತೆ, ಯಾಕಂದ್ರೆ ಇದರಲ್ಲಿ ಎಲ್ಲರೂ ಅಪ್ಲೈ ಮಾಡ್ಬೋದು. ಸೊ ಮೆಕ್ಯಾನಿಕಲ್ಗೆ ಎಷ್ಟಿದೆ ಜನರಲ್ ಕೆಟಗರಿ 7 ಇದೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ಗೆ 5 ಇದೆ, ಮತ್ತೆ ಸಿವಿಲ್ ಇಂಜಿನಿಯರಿಂಗ್ 8 ಇದೆ. ಇದೇ ತರ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಒಟ್ಟು ನಮ್ಮ ಡಿಪ್ಲೊಮಾ ಸೀಟ್ಗಳು UVC ಕಾಲೇಜಲ್ಲಿ ಇಷ್ಟಿರುತ್ತೆ. ಅದೇ ನಂತರ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಬಸವನಗುಡಿ ತುಂಬಾ ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ ನಮಗೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಗೆ ಇದು 2A ಕೆಟಗರಿಯಲ್ಲಿ 2 ಇದೆ. ಜೊತೆಗೆ ಯಾವ ಕೆಟಗರಿ 3AG ಕೆಟಗರಿಯಲ್ಲಿ ಇಷ್ಟಿದೆ. ಜೊತೆಗೆ ನೆಕ್ಸ್ಟ್ ಜನರಲ್ ಮೆರಿಟ್ ಅಲ್ಲಿ ಎಷ್ಟಿದೆ, 4 ಜನರಲ್ ಮೆರಿಟ್ ಸೀಟ್ ಇದೆ EC ಬ್ರಾಂಚ್ಗೆ. ಮತ್ತೆ SC ಗ್ರಾಮೀಣ ಅವರಿಗೆ ಒಂದಿದೆ, ಮತ್ತೆ ST ಗ್ರಾಮೀಣ ಅವರಿಗೆ ಒಂದಿದೆ. ಸೊ ಇಷ್ಟು ಸೀಟುಗಳು ಸೇರಿ ಒಟ್ಟು 10 ಸೀಟುಗಳು ಕೂಡ ನೀವು ಅಪ್ಲೈ ಮಾಡಬಹುದು. ಮತ್ತೆ ಅದೇ ತರ ಮೆಕ್ಯಾನಿಕಲ್ ಕೂಡ 2A 1, ಮತ್ತೆ 2BK 1, 3AG ಯಾವುದೂ ಇಲ್ಲ. ನೆಕ್ಸ್ಟ್ 3A ಕನ್ನಡ ಮೀಡಿಯಂ 1 ಇದೆ. ಮತ್ತೆ ಜನರಲ್ 5 ಜನರಲ್ ಕೆಟಗರಿಗೆ 5 ಜನರಲ್ ಎಲ್ಲರಿಗೂ ಸಹ 5 ಇದೆ. ನೆಕ್ಸ್ಟ್ ಜನರಲ್ ಗ್ರಾಮೀಣ ಅವ್ರಿಗೆ ಒಂದಿದೆ, ಮತ್ತೆ SC ಗ್ರಾಮೀಣ ಅವ್ರಿಗೆ ಒಂದಿದೆ, ಮತ್ತೆ ST ರೂರಲ್ ಅವ್ರಿಗೆ ಒಂದಿದೆ. ಸೊ ಇಷ್ಟು ಸೇರಿ 11 ಸೀಟುಗಳು ಬರ್ತಾ ಹೋಗ್ತವೆ. ಸೊ ಅದೇ ತರಹ ನೀವು ನೋಡ್ತಾ ಹೋದ್ರೆ ಎಲೆಕ್ಟ್ರಿಕಲ್ ಬ್ರಾಂಚ್ ಕೂಡ ನೋಡ್ಕೊಂತ ಹೋಗ್ಬೋದು. ಮತ್ತೆ ಬೇರೆ ಬ್ರಾಂಚು IM ಬ್ರಾಂಚ್ಗೆ, ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ ಅಥವಾ ಇನ್ಸ್ಟ್ರುಮೆಂಟೇಷನ್ ಬ್ರಾಂಚ್ಗೆ ಎಷ್ಟಿದೆ, ಯಾವ ಕಾಲೇಜಲ್ಲಿ ಯಾವ ಬ್ರಾಂಚ್ ಇದೆ ಅಂತ ನೋಡ್ತಾ ಹೋಗಿ ನೀವು ಇಷ್ಟು ಸೀಟುಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗಿರುತ್ತೆ. ಸೊ ನೆಕ್ಸ್ಟ್ BMS ಕಾಲೇಜ್ ಬಸವನಗುಡಿಲಿ, ಮತ್ತೆ ಇದು ಒಂದು ಆಟೋನಮಸ್, ಇದು ಏಡೆಡ್ ಕಾಲೇಜ್ ಅಂದ್ರೆ ಇಲ್ಲಿ ಫೀಸ್ ಇದೆ. ಒಂದೇ ಕಾಲೇಜಲ್ಲಿ ನೆನ್ಪಿಟ್ಕೊಂಡ್ಬಿಡಿ, ನಿಮಗೆ ಒಂದೇ ಕಾಲೇಜಲ್ಲಿ 2 ತರ ಇರುತ್ತೆ ಬ್ರಾಂಚಸ್. ಒಂದೇ ಬ್ರಾಂಚ್ ಅಲ್ಲಿ 2 ಇದೆ, ಒಂದು ಏಡೆಡ್ ಬ್ರಾಂಚು, ಇನ್ನೊಂದು ನಾನ್ ಏಡೆಡ್ ಅಂದ್ರೆ ಫೀಸ್ ಇರುತ್ತೆ. EC ಬ್ರಾಂಚ್ ಅಲ್ಲಿ ಏಡೆಡ್ ಕೂಡ ಇದೆ, ನಾನ್ ಏಡೆಡ್ ಕೂಡ ಇದೆ, ನೆನ್ಪಿಟ್ಕೊಳ್ಳಿ.
ಸೊ ಒಟ್ಟು ನಿಮಗೆ ಇಲ್ಲಿ ಸೀಟ್ಗಳು ಎಷ್ಟಿರುತ್ತೆ ಅಂದ್ರೆ ಈ ಬಸವನಗುಡಿ ಕಾಲೇಜಲ್ಲಿ, ಸೊ ಬಸವನಗುಡಿ ಏಡೆಡ್, ಒಂದೇ ಕಾಲೇಜು ಒಂದೇ ಕ್ಯಾಂಪಸ್ ಒಂದೇ ಲೆಕ್ಚರ್ಸ್ ಪಾಠ ಮಾಡ್ತಾರೆ. ಬಟ್ ಕೆಲವರಿಗೆ ಏಡೆಡ್ ಅಂತ ಕರೀತಾರೆ, ಕೆಲವರು ನಾನ್ ಏಡೆಡ್ ಅಂತ ಕರೀತಾರೆ. ಸೊ ಇಲ್ಲಿ ಇದೆಯಲ್ಲ ಇದು ಆಟೋನಮಸ್ ಅಲ್ಲಿ, ಆಟೋನಮಸ್ ಎರಡು ಕೂಡ ಆಟೋನಮಸ್ ಇರುತ್ತೆ. ಬಟ್ ಏನಂದ್ರೆ ನಾನ್ ಏಡೆಡ್ ಗೆ ಫೀಸ್ ಜಾಸ್ತಿ ಇರುತ್ತೆ. ಆದಷ್ಟು ಏಡೆಡ್ ಅಲ್ಲಿ ಇದರಲ್ಲೇ ಸೀಟ್ ತಗೊಳ್ಳಿ ಟ್ರೈ ಮಾಡಿ. ಸೊ ಒಟ್ಟು ನಮ್ಗೆ ಇಸಿ 21 ಸೀಟು ಬಸವನಗುಡಿಲಿ ಸಿಗುತ್ತೆ. ಮೆಕ್ಯಾನಿಕಲ್ CS ಎಷ್ಟು ಸಿಗುತ್ತೆ ಅಂತಂದ್ರೆ 21 ಸೀಟು. ಮೆಕ್ಯಾನಿಕಲ್ ಎಷ್ಟು ಸಿಗುತ್ತೆ ಅಂತಂದ್ರೆ ಇಲ್ಲಿ 11, ಇಲ್ಲಿ 11, 31 ಸೀಟ್ ಸಿಗುತ್ತೆ. ಸಿವಿಲ್ ಇಂಜಿನಿಯರಿಂಗ್ ಆಲ್ರೆಡಿ ಇಲ್ಲಿ 11 ಇದೆ, ಮತ್ತೆ ಇಲ್ಲಿ 21 ಸಿಗುತ್ತೆ. ಸೊ ಇದೇ ತರ ಎಲ್ಲಾ ಬ್ರಾಂಚ್ಗಳನ್ನ ನೋಡ್ತಾ ಹೋದಾಗ ನಮ್ಗೆ ಯಾವ ಕಾಲೇಜ್ ಎಷ್ಟೆಷ್ಟು ಸೀಟು ಯಾವ ಕ್ಯಾಟಗರಿ ಇದೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಓಕೆ, ಅದೇ ತರ ನೀವು ಬೇರೆ ಬೇರೆ ಕಾಲೇಜುಗಳನ್ನ ನೋಡ್ತಾ ಹೋದ್ರೆ ಇವಾಗ ನಾವು ನೋಡಿದ್ದು UVC ಕಾಲೇಜು ಮತ್ತೆ BMS ಕಾಲೇಜು. ನೆಕ್ಸ್ಟ್ ಇವಾಗ ನಾವು ಯಾವ್ದು ಹೋಗ್ತೀವಿ, JSS ಸೈನ್ಸ್ ಟೆಕ್ನಾಲಜಿ ಕಾಲೇಜು ಮೈಸೂರು, JSS ಸೈನ್ಸ್ ಟೆಕ್ನಾಲಜಿ ಕಾಲೇಜು ಮೈಸೂರ್ದು ಹೋಗ್ತೀವಿ. ಅಲ್ಲಿ ಎಷ್ಟಿದೆ, ಯಾವ ಕ್ಯಾಟಗರಿಗೆ ಎಷ್ಟಿದೆ, ಕ್ಯಾಟಗರಿ ಮೇಲಿದೆ, ಈಗ ನೋಡ್ತಾ ಹೋಗ್ಬೇಕು. ಕ್ಯಾಟಗರಿ ಸಿಗುತ್ತೆ. ನಿಮ್ಮ ಬೇಕಾಗಿರೋ ಬ್ರಾಂಚ್ ಅನ್ನ ನೋಡ್ಬೇಕು. ಸೊ ಮೆಕ್ಯಾನಿಕಲ್ ಬ್ರಾಂಚ್ 1G ಕ್ಯಾಟಗರಿಲಿ 1 ಸೀಟು, ಮೆಕ್ಯಾನಿಕಲ್ ಬ್ರಾಂಚ್ 2A ಗ್ರಾಮೀಣ 1 ಸೀಟು, ಹೀಗೆ ನೋಡ್ತಾ ಹೋಗಿ ಜನರಲ್ ಮೆರಿಟ್ 4 ಸೀಟ್ ಇದೆ. ಒಟ್ಟು ಆ ಕಾಲೇಜಲ್ಲಿ ಸೀಟುಗಳು ಡಿಪ್ಲೊಮೋದರಿಗೆ ಎಷ್ಟು ಸೀಟ್ ಇದೆ ಇಲ್ಲಿ ಗೊತ್ತಾಗುತ್ತೆ ಯಾವ ಬ್ರಾಂಚ್ ವೈಸು. ಸೊ ಇದೇ ತರ ನಾವು ಯಾವ್ದು ಕೊಟ್ಟಿರ್ತೀವಿ, JSS ಕಾಲೇಜ್ ಕೊಟ್ಟಿರ್ತೀವಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೊಟ್ಟಿದ್ವಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಟೋನಾಮಸ್ ಅಲ್ಲೇ 2 ಇದೆ ನೋಡಿ, ಒಂದು ಏಡೆಡ್ ಇನ್ನೊಂದು ನಾನ್ ಏಡೆಡ್. ಇಲ್ಲಿ ಕೂಡ ನಿಮ್ಗೆ JSS ಅಲ್ಲಿ ಏಡೆಡ್ ಬೇರೆ ಇದೆ, ನಾನ್ ಏಡೆಡ್ ಬೇರೆ ಇದೆ. ಇಲ್ಲೂ ಕೂಡ ಏಡೆಡ್ ಬೇರೆ ಇದೆ, ನಾನ್ ಏಡೆಡ್ ಬೇರೆ ಇದೆ. ಓಕೆ, ಸೊ ಆದಷ್ಟು ಏಡೆಡ್ ಗಳಲ್ಲಿ ಸೀಟ್ ತಗೊಳ್ಳಿ ಟ್ರೈ ಮಾಡಿ, ನಿಮ್ಗೆ ಫೀಸ್ ಉಳಿಯುತ್ತೆ. ಸೊ ಇವಾಗ ಹಾಸನ್ ಮಲ್ನಾಡ್ ಕಾಲೇಜ್ ಇದೆ, ಹಾಸನ್ ಮಲ್ನಾಡ್ ಕಾಲೇಜು ಏಡೆಡ್ ಇದೆ. ಆಮೇಲೆ ಪೆಸಿಟ್ ಕಾಲೇಜು ಮಂಡ್ಯದ ಸೀಟ್ ಇದೆ. ಸೊ ಒಟ್ಟು ಸೀಟ್ಗಳು ಯಾವ ಬ್ರಾಂಚ್ ವೈಸ್ ನಾವು ಜೋಡಿಸ್ತಾ ಹೋಗಿದೀವಿ. ಸೊ ಇಲ್ಲಿ ಮೆಕ್ಯಾನಿಕಲ್ ಎಷ್ಟು ಸೀಟ್ ಇದೆ ಯಾವ್ದ್ರಲ್ಲಿ, ಇದರಲ್ಲಿ ಅಂದ್ರೆ 22 ಸೀಟು ಮೆಕ್ಯಾನಿಕಲ್ ಇದೆ. ಅದೇ ತರ ಮಲ್ನಾಡ್ ಕಾಲೇಜ್ ಲಿಸ್ಟ್ ಇದೆ, ಪೆಸಿಟ್ ಕಾಲೇಜ್ ಲಿಸ್ಟ್ ಇದೆ, ಆಮೇಲೆ SKJIT ಬೆಂಗಳೂರು ಕಾಲೇಜ್ ಲಿಸ್ಟ್ ಇದೆ. ಎಲ್ಲ ಲಿಸ್ಟ್ಗಳನ್ನ ನಾವು ಇಲ್ಲಿ ಕೊಡ್ತಾ ಹೋಗಿದೀವಿ. ಇದ್ರ ಜೊತೆಗೆ ಇದ್ರ PDF ಕೂಡ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ. ಆ PDF ಅನ್ನ ತಕ್ಕೊಂಡು ಸಹ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ನಿಮ್ಗೆ ಯಾವುದೇ ಕ್ಯಾಟಗರಿ ಎಷ್ಟೆಷ್ಟು ಕ್ಯಾಟಗರಿ ಬರುತ್ತೆ, ಯಾವ ಕ್ಯಾಟಗರಿ ಎಷ್ಟೆಷ್ಟು ಇರುತ್ತೆ ಇಲ್ಲಿ ನೋಡಿ. ಅಂಬೇಡ್ಕರ್ ಕಾಲೇಜ್ ಇದೆ, ಅಂಬೇಡ್ಕರ್ ಕಾಲೇಜು ಯಾವ ಡಿಪ್ಲೊಮೋದಾಗ ಎಷ್ಟು ಸೀಟ್ ಇದೆ, ಯಾವ ಕ್ಯಾಟಗರಿ ವೈಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಬಸವೇಶ್ವರ ಕಾಲೇಜ್ ಬಾಗಲಕೋಟೆಲ್ ಸಹ ಇದೆ. ಇವೆಲ್ಲವನ್ನು ಕೂಡ ನೀವು ಅನಲೈಸ್ ಮಾಡ್ತಾ ಹೋಗ್ಬೇಕು. ಈ ವಿಡಿಯೋನ ಪೌಸ್ ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟವಾಗಿರೋ ಕಾಲೇಜನ್ನ ಈ ವಿಡಿಯೋ ಪೌಸ್ ಮಾಡಿ, ನಿಮ್ಗೆ ಇಷ್ಟವಾಗಿರೋ ಕಾಲೇಜನ್ನ ನೀವೇನ್ ಮಾಡಿ ಸೀಟ್ ಕ್ಯಾಟಗರಿ ನೋಡ್ತಾ ಹೋಗಿ. ಇದ್ರ PDF ಕೂಡ ನಿಮ್ಗೆ ಇಂಟರ್ನೆಟ್ ಅಲ್ಲಿ KEA ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಅದ್ರ ತಕ್ಕಂಗೆ ನೀವು ಏನ್ ಮಾಡ್ಬೇಕು ನೋಡ್ತಾ ಹೋಗ್ಬೇಕು. ಇಲ್ಲಿ ಮತ್ತೆ PDI ಕಾಲೇಜು, BDD ಕಾಲೇಜು, ಮತ್ತೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕಾರವಾರ ಕೂಡ ಕೊಟ್ಟಿದ್ವಿ. ಅದೇ ತರ ಎಲ್ಲ ಗೌರ್ಮೆಂಟ್ ಕಾಲೇಜುಗಳು ನೋಡಿ, ರಾಮನಗರ, ಮಂಡ್ಯ, ಹಾಸನ, ಬಳ್ಳಾರಿ, ಹಾವೇರಿ, ರಾಯಚೂರು. ಸೊ ಮತ್ತೆ ಇತರೆ ರಾಜ್ಯದ ಇತರೆ ಗೌರ್ಮೆಂಟ್ ಕಾಲೇಜುಗಳು ಕೂಡ ಎಷ್ಟೆಷ್ಟು ಸೀಟ್ ಇದೆ ಅಂತ ನೋಡ್ತಾ ಹೋಗ್ಬೇಕು. ಯಾವ ಕ್ಯಾಟಗರಿ ರಿಸರ್ವ್ ಆಗಿದೆ ಅದೆಲ್ಲ ಪ್ರತಿಯೊಂದನ್ನು ಪಟ್ಟಿ ಮಾಡಿ ಕೊಟ್ಟಿದೀವಿ. ಅದೇ ತರ UVC ಕಾಲೇಜು ಬೆಂಗಳೂರು ಕೂಡ ಇದೆ. ಈವ್ನಿಂಗ್ ಕಾಲೇಜ್ ಅಂತ ಇದೆ. ಇದು ಈವ್ನಿಂಗ್ ಕಾಲೇಜ್ ಅಂತಂದ್ರೆ ನಾರ್ಮಲಿ ಈವ್ನಿಂಗ್ ಕಾಲೇಜ್ ನಡೆಸಲ್ಲ, ಅದನ್ನ ಹೆಸರಿಗಷ್ಟೇ ಈವ್ನಿಂಗ್ ಕಾಲೇಜ್ ಅಂತ ಹೇಳ್ತಾರೆ. ಬಟ್ ಆಕ್ಚುಲಿ ಅದೇನಂತಂದ್ರೆ ಡೇ ಟೈಮ್ ನಡೆಸ್ತಾರೆ. ಕೆಲವೊಂದು ಕಾಲೇಜು ಈವ್ನಿಂಗ್ ನಡೀತದೆ, ಅಂದ್ರೆ ಸಂಜೆ 4 ಗಂಟೆ ನಂತರ ಅಥವಾ 5 ಗಂಟೆ ನಂತರ ಕಾಲೇಜ್ ಇರುತ್ತೆ. ಇವು ಕೆಲಸ ಮಾಡೋರಿಗೆ, ದುಡಿದು ಓದೋ ವಿದ್ಯಾರ್ಥಿಗಳು ಇದು ಒಳ್ಳೆಯ ವಿಷಯ. ಸೊ ಈವ್ನಿಂಗ್ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದೊಂದು. ಬಟ್ ಅದೇ ಒಂದೊಂದು ವಿಷಯ ತಿಳ್ಕೊಬೇಕು, ನೀವು ಈವ್ನಿಂಗ್ ಕಾಲೇಜ್ ಹೋಗ್ತಾ ಇದ್ರೆ ಈವ್ನಿಂಗ್ ಕಾಲೇಜ್ಗೋಸ್ಕರ ಆ ಕಾಲೇಜ್ನ ಸೆಲೆಕ್ಟ್ ಮಾಡ್ತಾ ಇದ್ರೆ ಒಂದು ವಿಷಯ ತಿಳ್ಕೊಳ್ಳಿ, ಆ ಕಾಲೇಜಲ್ಲಿ ಈವ್ನಿಂಗ್ ಕ್ಲಾಸಸ್ ನಡೀತಾ ಇದೆಯೋ ಇಲ್ಲೋ, ಆ ಕಾಲೇಜಿನ ಟೈಮ್ ಟೇಬಲ್ ಹೇಗಿದೆ, ಅದ್ರ ಮೇಲೆ ನೀವು ಈವ್ನಿಂಗ್ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ಈವ್ನಿಂಗ್ ಕಾಲೇಜ್ ಕೂಡ ಇಲ್ಲಿ ಎಷ್ಟಿದೆ, UVC ಇದೆ, SJIT ಇದೆ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೂಡ ಈವ್ನಿಂಗ್ ಕಾಲೇಜ್ ಇದೆ, ಬಿಟ್ಸ್ ಕಾಲೇಜ್, ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೂಡ ಇದೆ, ಜಯಚಾಮರಾಜ ಕಾಲೇಜಲ್ಲಿ ಕೂಡ ಈವ್ನಿಂಗ್ ಕಾಲೇಜ್ ಇದೆ, NIE ಮೈಸೂರಲ್ಲೂ ಕೂಡ ಈವ್ನಿಂಗ್ ಕಾಲೇಜ್ ಇದೆ. ಸೊ ಅಲ್ಲಿ ಒಂದು ವಿಷಯ ತಿಳ್ಕೋಬೇಕು, ಆ ಕಾಲೇಜಿನವ್ರು ಈವ್ನಿಂಗ್ ಕ್ಲಾಸಸ್ ತಗೊಳ್ತಾರೋ ಇಲ್ಲೋ ಅಂತೇಳಿ. ಸೊ ಹೀಗೆ ನೀವು ಏನ್ ಮಾಡ್ಬೇಕಂದ್ರೆ ಪ್ರತಿ ಕಾಲೇಜಿನ ಕ್ಯಾಟಗರಿ ವೈಸ್ ಡಿಸ್ಟ್ರಿಬ್ಯೂಟರ್ ಆಗಿರೋ ಸೀಟ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ಅದ್ರ ತಕ್ಕಂಗೆ ನೀವು ಸೀಟ್ ಎಷ್ಟೆಷ್ಟಿದೆ ಅಂತ ನೋಡ್ಕೋಬೇಕು. ಇದ್ರದ್ದು PDF ಸಂಪೂರ್ಣವಾದ PDF ನಿಮಗೆ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ. ಇಲ್ಲ ನಮ್ಮ jhuta.com ಅಲ್ಲೂ ಕೂಡ ನಾವು ಹಾಕಿರ್ತೀವಿ, ಅಲ್ಲಿ ಬಂದು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಸೊ ಇದು ಸೀಟ್ ರಿಲೇಟೆಡ್ ಏನೇ ಕ್ವಶನ್ ಇದ್ರು ಕೂಡ ನಮ್ದು ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ.